ಡಿಕೆಶಿಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟ ಬೋಸರಾಜು. ಮೇ 10ರ ಡೆಡ್ಲೈನ್ ವಿಚಾರವಾಗಿ ಎನ್ಎಸ್ ಬೋಸರಾಜು ರಿಯಾಕ್ಟ್. ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಬೋಸರಾಜು. ಮೇ 10ರ ಡೆಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಎಸ್ ಬೋಸರಾಜು ರಿಯಾಕ್ಷನ್. ಈ ತರಹದ ಡೆಡ್ಲೈನ್ ಬಹಳ ಆಗಿದೆ, ಅದಕ್ಕೆಲ್ಲ ಬೇರೆ ಬೆಲೆ ಇಲ್ಲ. ಹಿಂದಿನ ಡೆಡ್ಲೈನ್ನಿಂದ ಏನಾದರೂ ಆಗಿದೆಯಾ? ಬರ್ತವೆ ಹೋಗ್ತವೆ, ಅದರಿಂದ ಏನೂ ಆಗಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ 57 ವರ್ಷದಿಂದ ಇದ್ದೇನೆ, ಅವರವರ ಅಭಿಪ್ರಾಯ ಹೇಳ್ತಿದ್ದಾರೆ ಅಷ್ಟೇ. ಬೋಸರಾಜು ರಿಯಾಕ್ಷನ್ ಇದು. ಹೈಕಮಾಂಡ್ ನಿರ್ಧಾರವೇ ಫೈನಲ್ಲು, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ. ಮೇ 10ರ ಡೆಡ್ಲೈನ್. ಡಿ.ಕೆ. ಶಿವಕುಮಾರ್ ಅವರ ಏನು ಡಿ.ಕೆ. ಬ್ರದರ್ಸ್ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡಿ ಮೇ 10ರ ಒಂದು ಡೆಡ್ಲೈನನ್ನು ತೆಗೆದುಕೊಂಡು ಏನು ಬಂದಿದ್ದಾರೆ, ಅಷ್ಟರಲ್ಲಿ ನೀವು ನಮಗೆ ಒಂದು ತೀರ್ಮಾನವನ್ನು ತಿಳಿಸ್ಬೇಕು. ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ 15ನೇ ತಾರೀಕು ಮೇ 15ಕ್ಕೆ. ಅಷ್ಟರಲ್ಲಿ ಡಿ.ಕೆ. ಶಿವಕುಮಾರ್ಗೆ ಒಂದು ಸಿಹಿ ಸುದ್ದಿ ಸಿಗುತ್ತಾ ಅಂತ. ಬಟ್ ಇದನ್ನು ಸಹಿತ ಈ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಬೋಸರಾಜ್. ನಾನು 57 ವರ್ಷ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿದ್ದು, ಇಂಥವನ್ನ ನೋಡ್ಬಿಟ್ಟಿದ್ದೀನಿ. ಇಂಥ ಡೆಡ್ಲೈನ್ಗಳು ಎಷ್ಟು ಬಂದಿದ್ದಾವೆ ಹೋಗಿದ್ದಾವೆ. ಬಟ್ ಫೈನಲ್ ಆಗಿ ಹೈಕಮಾಂಡ್ ನಿರ್ಧಾರ ಫೈನಲ್ಲು, ಅವರೇ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಬೋಸರಾಜು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. 170 ಸಹಜವಾಗಿ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 55 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, 1970 ಏನೇ ಮಾಡಿದ್ರು ಯಾವ ಸಂದರ್ಭ ಬಂದಾಗ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲ ಬದ್ಧರಾಗಿರ್ಬೇಕಂತ ಬದ್ಧರಾಗಿರ್ತೀವಿ. 10ನೇ ತಾರೀಕು ಡೆಡ್ಲೈನ್ ಅಂತ ಹೇಳಿ ಎಲ್ಲ ಎಷ್ಟು ಸಲ ಆಗಿದೆ ಡೆಡ್ಲೈನ್ಗಳು. ಯಾರು ಹೇಳಿದ್ರು ಡೆಡ್ಲೈನ್ ಅಂತ? 10ನೇ ತಾರೀಕಿಗೆ ಡೆಡ್ಲೈನ್ ಯಾರು ಹೇಳಿದ್ರು ಹೇಳಿ ದಯವಿಟ್ಟು ಹೇಳಿ. ನೀವು ಮೇ 15 ನೋಡಿ, ಶಾಸಕರೆಲ್ಲ ಅವರು ಹೊಸದಾಗಿ ಬಂದು ನೋಡಿ, ಬರ್ತ್ಡೇಗಳು ಬರ್ತಾ ಹೋಗ್ತವೆ. ಬರ್ತ್ಡೇಗಳು ಎಲ್ಲರೂ ಬರ್ತಾ ಹೋಗ್ತಾವ. ಬರ್ತ್ಡೇಗೆ ಇದು ಕೊಡ್ಬೇಕಂತಿಲ್ಲ. ಯಾವುದೇ ಸಂದರ್ಭ ಬರ್ಬೇಕಂದ್ರೆ ಹೈಕಮಾಂಡ್ನವರು ಸಂದರ್ಭ ಬಂದಾಗ ನಿರ್ಧಾರ ತಗೊಳ್ತಾ ನಿರ್ಧಾರದಂತೆ ನಾವೆಲ್ಲ ನೋಡ್ಕೊಳ್ತೀವಿ ಸಹಜವಾಗಿ. ನೋಡಿ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಮೇ 10ರಲ್ಲಿ ಹೈಕಮಾಂಡ್ ಅದರ ತೀರ್ಮಾನವನ್ನು ತಿಳಿಸ್ಬೇಕು. ಬಟ್ ಇಲ್ಲಿ ಏನಾಯಿತು ಈಗ ನೋಡಿ, ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶಕ್ಕೆ ಮುಂದಾಗಿದೆ ಕಾಂಗ್ರೆಸ್, ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಅದ್ರ ಜೊತೆಗೆ ದೆಹಲಿಗೆ ಬ್ಯಾಕ್ ಟು ಬ್ಯಾಕ್ ಏನು ಆಪ್ತರ ಭೇಟಿ ಇದೆಯಲ್ಲ, ಇದು ಒಂದು ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಎಲ್ಲ ರೀತಿಯಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಸ್ಟೇಟ್ಮೆಂಟನ್ನು ಗಮನಿಸಿದಾಗ ಇದ್ರ ಬಗ್ಗೆ ಬೋಸರಾಜು ಹೇಳ್ತಾರೆ, ಡೆಡ್ಲೈನ್ ಕೊಟ್ಟಿರ್ತಾರೆ, ಡೆಡ್ಲೈನ್ಗಳು ಬರ್ತವೆ ಹೋಗ್ತವೆ, ಅದ್ರ ಬಗ್ಗೆ ಎಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರೆ ರೀ? ಹೈಕಮಾಂಡ್ ಏನು ನಿರ್ಧಾರ ಕೊಡುತ್ತೋ ಅದೇ ಫೈನಲ್ಲು. ಹೈಕಮಾಂಡ್ ಯಾಕೆ ನಿರ್ಧಾರವನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತ ಅಂದರೆ, ಸಿದ್ದು ವರ್ಚಸ್ಸು, ಸಿದ್ದುಗೆ ಇರುವಂಥ ಫ್ಯಾನ್ ಫಾಲೋಯಿಂಗು, ಸದ್ಯಕ್ಕೆ ಆದಂಥ ಅಹಿಂದ ನಾಯಕ ಅನ್ನುವಂಥ ಅಹಿಂದ ಪಕ್ಷ ಅಂತ ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿರುದಿದೆಯಲ್ಲ, ಅದು ಈ ಬಾರಿಯ ದಾವಣಗೆರೆ ಎಲೆಕ್ಷನಲ್ಲಿ ಕೊಂಚ ಮಟ್ಟಿಗೆ ಬಿರುಕು ಬಿಡುತ್ತೆ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯ ಒಂಚೂರು ಬೇಸರಗೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಅಂತ ಹೇಳ್ಬೋದು.